ಇನ್ನು PCOD ಅನ್ನೋದು ಯಾವ ಏಜಿನ ಹೆಣ್ಣು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥದ್ದು? PCOD ಅನ್ನೋಂಥದ್ದು ನಾನು ಹೇಳ್ದಂಗೆ ಋತುಮತಿ ಆಗುವ ಒಂದು ವಯಸ್ಸಿನಿಂದ ಅಂದರೆ ಒಂದು ಟೀನೇಜರ್ಸಿಂದ ಹಿಡಿದು ಮೆನೋಪಾಸ್ವರೆಗೂ ರೀಪ್ರೊಡಕ್ಟಿವ್ ಏಜಸ್ವರೆಗೂ ಅಂದರೆ 15ಇಂದ ಹಿಡಿದು ನಿಮಗೆ 40ವರೆಗೂ ಯಾವುದೇ ಏಜಿನ ಹೆಣ್ಮಕ್ಳಲ್ಲಿ ಇತ್ತೀಚೆಗೆ ಇದು ಕಂಡು ಬರ್ತಾ ಇದೆ. ಇದಕ್ಕೆ ಮೆನೋಪಾಸ್ ನಂತರ ಈ ಥರ ಸಮಸ್ಯೆ ಅನ್ನೋದು ಕಂಡು ಬರಲ್ಲ. ಬಿಕಾಸ್ ಅಲ್ಲಿ ಏನಾಗುತ್ತೆ, ಮೆನ್ಸ್ಟ್ರುಯೇಷನ್ ಅನ್ನೋದು ಸಂಪೂರ್ಣವಾಗಿ ನ್ಯಾಚುರಲಿ ಫಿಸಿಯಲಾಜಿಕಲಿ ಸ್ಟಾಪ್ ಆಗುವಂಥದ್ದು. ಯಾವ ಮೆನ್ಸ್ಟ್ರುಯೇಟಿಂಗ್ ಏಜಸ್ ಇದೆ, ಯಾವುದು ರೀಪ್ರೊಡಕ್ಟಿವ್ ಏಜಸ್ ಇದೆ, ಆ ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ ಪಾಲಿಸಿಸ್ಟಿಕ್ ಓವರಿಯನ್ ಕಂಡೀಷನ್ಸ್ ಅನ್ನೋದು ಕಂಡು ಬರ್ಬೋದು. ಮೇಜರ್ ಪ್ರಮಾಣ ಇತ್ತೀಚೆಗೆ ಕಂಡು ಬರ್ತಾ ಇರೋದು ಅಂತಂದರೆ ಅರ್ಲಿ 15ಇಂದ ಹಿಡಿದು ಅರ್ಲಿ 20s ತುಂಬ ಅತಿಯಾಗಿ ಇದರದ್ದು ಒಂದು ಸಮಸ್ಯೆಯನ್ನು ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇದ್ದೀವಿ. ಪೋಸ್ಟ್ 35 ಏನಿದೆ ಅಂಥವರಲ್ಲಿ ನಾವು ಸಹಜವಾಗಿ ಈ ಸಮಸ್ಯೆ ಕಂಡು ಬರೋದು ರೇರು, ಬಟ್ ಕಂಡು ಬರ್ತಾ ಇದೆ ಕಡಿಮೆ ಪ್ರಮಾಣ. ಬಟ್ ಫೈಬ್ರಾಯ್ಡ್ ಕಂಡೀಷನ್ಸ್ಗಳು ಅಥವಾ ಡಿಸ್ಫಂಕ್ಷನಲ್ ಬ್ಲೀಡಿಂಗ್ಸು ಈ ಥರದ್ದನ್ನೋದು ಸಹಜವಾಗಿ ಪೋಸ್ಟ್ 30s ನಾವು ಜಾಸ್ತಿ ನೋಡ್ತಾ ಇದ್ದೀವಿ. PCOD ಅಂತ ಬಂದರೆ ಹೇಳಿದ್ರಿ ವೆಯ್ಟ್ ಗೇನ್ ಆಗುತ್ತೆ ಅಂತ, ವೆಯ್ಟ್ ಲಾಸ್ ಮಾಡ್ಕೋಬೋದಾ? ಬೇಸಿಕಲಿ ವೆಯ್ಟ್ ಲಾಸ್ ಅನ್ನೋದು ಇಂಪಾಸಿಬಲ್ ಅಲ್ಲ. ಬಟ್ ಯಾಕೆ ನೀವು ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ? PCOD ಅಂದರೆ ಏನು? ಅದ್ರ ಹಿಂದೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ. ಈಗ ನಮ್ಮ ಮುಟ್ಟಾಗಬೇಕು, ನಾವು ಪ್ರತಿ ತಿಂಗಳು ನಮ್ಮ ಓವರೀಸು ಒಂದು ಕೆಲಸ ಮಾಡಬೇಕು, ಅದರಲ್ಲಿ ಒಂದು ಮೊಟ್ಟೆ ಬೆಳವಣಿಗೆ ಆಗಬೇಕು, ಅದು ಬಿಡುಗಡೆ ಆಗಬೇಕು, ಆ ಥರದ್ದು ಒಂದು ಪ್ರಾಸೆಸ್ ನಡಿಬೇಕು ಅಂದರೆ ದೇಹದಲ್ಲಿ ಒಂದು 5 ಹಾರ್ಮೋನ್ಸ್ ಇರುತ್ತೆ. ಆ ಹಾರ್ಮೋನ್ಸ್ಗಳು ಒಂದಕ್ಕೊಂದು ಸಹಾಯ ಮಾಡಿ ನಿಮ್ಗೆ ಏನಾಗ್ತಾ ಇರುತ್ತೆ, ಮೆನ್ಸ್ಟ್ರುಯೇಷನ್ ಅನ್ನೋದು ಆಗ್ತಿರುತ್ತೆ. ಆ ಥರದ್ದು ಒಂದು ಹಾರ್ಮೋನ್ಸ್ಗಳಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ, ಆ ಇಂಬ್ಯಾಲೆನ್ಸ್ ಆದಾಗ ನಿಮ್ಮಲ್ಲಿ ಏನಾಗುತ್ತೆ, ಮುಟ್ಟಿನ ಪ್ರಕ್ರಿಯೆಯಲ್ಲಿ ಏರಿಳಿತ ಅನ್ನೋದು ವ್ಯತ್ಯಾಸ ಅನ್ನೋದು ಕಾಣ್ತಿರುತ್ತೆ. ಸೊ ಹಾಗಿದ್ದಾಗ ಎಷ್ಟೋ ಜನಕ್ಕೆ ಏನಾಗುತ್ತೆ, ಬ್ಲೀಡಿಂಗು ಮಂತ್ಲಿ ಆಗಿಬಿಟ್ರೆ ನನ್ನದು ಆರೋಗ್ಯ ಸರಿ ಹೋಗ್ಬಿಡುತ್ತೆ, ಸಿಸ್ಟ್ ನಾರ್ಮಲ್ ಆಗಿಬಿಡುತ್ತೆ, ಅದಕ್ಕೆ ವಿಡ್ರಾವಲ್ ಮೆಡಿಸಿನ್ ತೊಗೊಂಡ್ರು ಆಯಿತು ಅನ್ನೋದಲ್ಲ. ನೀವು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ, ಯಾಕಂದರೆ ಫ್ಯಾಟ್ ಮೆಟಬಾಲಿಸಮ್ ಡಿಸ್ಟರ್ಬ್ ಆಗಿರುತ್ತೆ ದೇಹದಲ್ಲಿ, ಅತಿಯಾದ ಒಂದು ಕೊಬ್ಬಿನಾಂಶ ಅನ್ನೋದು ಮೇಲ್ ಟೈಪ್ ಆಫ್ ಕೊಬ್ಬಿನಾಂಶ ಜಮಾ ಆಗ್ತಾ ಇರುತ್ತೆ. ಯಾಕಂದರೆ ಟೆಸ್ಟೋಸ್ಟೆರಾನ್ಸು ಎಂಡ್ರೋಜನ್ಸ್ ಅನ್ನೋದು ಸಿಸ್ಟ್ ಆದಾಗ ಓರೀಸಿಂದ ಜಾಸ್ತಿ ಬಿಡುಗಡೆ ಆಗುತ್ತೆ. ಹಾಗಾದಾಗಲೇ ನಿಮ್ಮಲ್ಲಿ ಏನಾಗುತ್ತೆ, ಹೆಣ್ಮಕ್ಳಲ್ಲಿ ಹೇರ್ ಅನ್ನೋದು ಎಕ್ಸ್ಟ್ರಾ ಕಂಡು ಬರುವಂಥದ್ದು, ದಪ್ಪ ಆಗುವಂಥದ್ದು ಇರ್ತಾ ಇರುತ್ತೆ. ಸೊ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡಿಕೊಂಡು ಅದರ ಜೊತೆಗೆ ನೀವು ಒಂದು ಲೈಫ್ ಸ್ಟೈಲಲ್ಲಿ ಒಂದು ಆಹಾರ ಈಗ ಎಲ್ಲರೂ ನಾನು ಜಂಕು ತಿಂತೀನಿ, ಪಿಜ್ಜಾ ಬರ್ಗರ್ಸು ತಿಂತೀನಿ, ಯಾವುದೇ ರೀತಿ ಹಾರ್ಮೋನ್ ಟ್ರೀಟ್ಮೆಂಟ್ ತೊಗೊಳ್ಳೋ, ಓನ್ಲಿ ವಿಡ್ರಾವಲ್ ಬ್ಲೀಡಿಂಗಿಗೆ ಅಂತ ಮೆಡಿಸಿನ್ ತೊಗೊಂಡ್ರೆ ಅದರಿಂದ ವೆಯ್ಟ್ ಲಾಸ್ ಆಗಲ್ಲ. ಡೆಫಿನೆಟ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಆಫ್ ಹಾರ್ಮೋನ್ ಮಾಡಬೇಕು. ಅದರ ಜೊತೆಗೆ ನೀವು ಆಹಾರದಲ್ಲಿ ಎಲ್ಲ ರೀತಿಯಾದಂಥದ್ದು ಯಾವುದು ತಗೋಬಾರ್ದು. ಬೇಸಿಕಲಿ PCOD ಆದಾಗ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಸೊ ಅಂಥ ದಿನಗಳಲ್ಲಿ ಏನಾಗಬೇಕು, ನೀವು ಆಹಾರವನ್ನು ಅದೇ ಥರನಾಗಿ ಯಾವುದು ಸಾತ್ವಿಕ ಆಹಾರ ಏನು ಹೇಳ್ತೀವಿ, ಸೊಪ್ಪು ತರಕಾರಿಗಳು, ನಾರ್ಮಲಿ ನಿಮ್ಮ ಸ್ಟೇಪಲ್ ಫುಡ್ ಏನಿರುತ್ತೆ ಆ ಥರದ್ದನ್ನು ಆದಷ್ಟು ಯೂಸ್ ಮಾಡಬೇಕು. ಎಲ್ಲರೂ ಏನು ಮಾಡ್ತಾರೆ, ಫ್ಯಾನ್ಸಿ ಡಯಟ್ಸ್ಗೆ ಹೋಗುವಂಥದ್ದು, ಪ್ಯಾಕ್ಡ್ ಫುಡ್ ಆಗ್ಬೋದು, ಅಥವಾ ಈ ಒಂದು ಪಿಜ್ಜಾ ಬರ್ಗರ್ಸ್ ಆಗ್ಬೋದು, ಜಂಕ್ಸ್ ಆಗ್ಬೋದು, ಇಂಥದನ್ನು ಮತ್ತು ಪ್ಯಾಕೇಜ್ ಬೆವರೇಜಸ್ ಆಗ್ಬೋದು, ಸಾಫ್ಟ್ ಡ್ರಿಂಕ್ಸು, ಇವೆಲ್ಲ ಸಜೆಸ್ಟೇಬಲ್ ಇರೋದಿಲ್ಲ. ಸೊ ಶುಗರ್ ಲೋಡ್ ಅನ್ನೋದನ್ನು ಕೂಡ ನೀವು ಕಮ್ಮಿ ಮಾಡಬೇಕು. ಜೊತೆಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಮೇನ್ ಇನ್ಕ್ಲೂಡ್ ಆಗುವಂಥದ್ದು ನಿಮ್ಮ ನಿದ್ದೆ. ಆ ನಿದ್ರೆ ಒಂದು ಪ್ಯಾಟರ್ನ್ ಏನಿದೆ, ನೀವು ಚಿಕ್ಕ ವಯಸ್ಸಿಂದ ಏನು ಮೇಂಟೈನ್ ಮಾಡಿರ್ತೀರ ಅದೇ ಥರದ ಮೇಂಟೈನ್ ಮಾಡಬೇಕು. ಹಾಗಾದಾಗ ಏನಾಗುತ್ತೆ ಅಂತಂದರೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋಮಿಯೋಪತಿ ಔಷಧಿಗಳು ತುಂಬ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನೀವು ಏನು ಮಾಡಬೇಕಾಗುತ್ತೆ, ಇಷ್ಟು ಒಂದು 5% ಎಫರ್ಟ್ ಹಾಕಿದಾಗ ಡೆಫಿನೆಟ್ಲಿ ವೇಟನ್ನು ಒಂದು ಸ್ಟೆಬಿಲಿಟಿಗೆ ತರಲಿಕ್ಕೆ ಅವಕಾಶ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.